ನಮಸ್ತೆ. ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು. ಬರೆದಿರೋದು ಮಹಾಬಲ ಸೀತಾಳಭಾವಿ ಸರ್. ಬನ್ನಿ ಹೊಸ ಚಾಪ್ಟರ್ ಓದೋಣ. ಚಾಪ್ಟರ್ನ ಹೆಸರು 16 ತಲೆ ಸೇರಿದ್ರೆ ಸೋಲು ನಿಶ್ಚಿತ. 16 ತಲೆ ಸೇರಿದ್ರೆ ಸೋಲು ನಿಶ್ಚಿತ. ರಾವಣಂಗೂ 10 ತಲೆ ಇದ್ದಿದ್ದಕ್ಕೆ ಸೋತ ಅನ್ಸುತ್ತೆ. ಒಂದೊಂದು ತಲೆ ಒಂದೊಂದು ಐಡಿಯಾ ಕೊಟ್ಟು ಒಂದನ್ನು ಮಾಡಿದೆ. ಓಕೆ, ಸೊ ನೋಡೋಣ ಹೇಗೆ ಅಂತ. ಈ ಆತ್ಮವನ್ನು ಕತ್ತರಿಸಲಾಗದವನು, ದಹಿಸಲಾಗದವನು, ನೆನೆಸಲಾಗದವನು, ಒಣಗಿಸಲೂ ಆಗದವನು, ಈತನು ನಿತ್ಯನು, ಸರ್ವಗತನು, ಸ್ಥಿರನು, ಅಚಲನು, ಸನಾತನನು. ಅಂದ್ರೆ ಆತ್ಮಕ್ಕೆ ಗೊತ್ತಿದೆ, ಆತ್ಮವನ್ನ ಕತ್ತರಿಸಕ್ಕಾಗಲ್ಲ, ದಹಿಸಕ್ಕಾಗಲ್ಲ, ಒಣಗ್ಸಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಅದು ನಿಶ್ಚಿತ, ಅದು ಯಾವಾಗ್ಲೂ ನಿತ್ಯವಾಗಿರುತ್ತೆ. ಸೊ ಆತ್ಮಕ್ಕೆ ಗೊತ್ತು ಏನ್ ಮಾಡ್ಬೇಕು ಅಂತ. ಅದು ಹೇಗೆ ಅಂತ ನೋಡೋಣ. ಆತ್ಮ ಎಂಬುದಕ್ಕೆ ನಾನು ಎಂಬ ಅರ್ಥವೂ ಇದೆ. ನಾನು ಹೇಗಿರಬೇಕು ಎಂದು ಕೃಷ್ಣ ಇಲ್ಲಿ ಹೇಳುತ್ತಾನೆ. ನಾನು ಅಂದ್ರೆ ನಾನೇ ಅಲ್ಲ, ನಾನು ಅಂದ್ರೇನೆ ಆತ್ಮ. ಸೊ ಆತ್ಮ ಹೇಗಿರ್ಬೇಕು ಅಂತ ಕೃಷ್ಣ ಹೇಳ್ತಾನೆ. ನಾನು ಅಂದ್ರೆ ನಾವೆಲ್ಲ ಯಾವುದಕ್ಕೂ ಜಗ್ಗದೆ, ಯಾವುದಕ್ಕೂ ಬಗ್ಗದೆ, ನಾವು ಸರಿ ಎಂಬುದೆಂಬ ವಿಶ್ವಾಸ ನಮಗಿದ್ದರೆ ಹೊರಗಿನ ತಲೆಹರಟೆಗಳಿಗೆಲ್ಲ ತಲೆ ಕೆಡಿಸಿಕೊಳ್ಳದೆ ಮುಂದುವರೆಯಬೇಕು. ಕಲ್ಲಿನಂತೆ ಸ್ಥಿರವಾಗಿರುವುದು ಎಷ್ಟೋ ಸಂದರ್ಭದಲ್ಲಿ ಬಹಳ ಅವಶ್ಯಕ. ಎಕ್ಸಾಂಪಲ್ ಏನ್ ಗೊತ್ತಾ, ಇತ್ತೀಚೆಗೆ ತುಂಬಾ ನನ್ನ ಲೈಫಲ್ಲಿ ಒಂದ್ ಚಿಕ್ಕ ಇನ್ಸಿಡೆಂಟ್ ನಡೀತು. ನಾನು ತಲೆ ಕೆಡ್ಸ್ಕೊಳ್ಳಲ್ಲ, ಯಾಕೆ ಅಂತ ಹೇಳ್ತೀನಿ. ಸೊ ನನ್ನ ಹಸ್ಬೆಂಡ್ ನಂಗೆ ಕಾಲ್ ಮಾಡಿ ಹೇಳಿದ್ರು, ಈ ಥರ ಕೆಲವರೆಲ್ಲ ಏನೋ ಹಿಂಗೆ ನೆಗೆಟಿವ್ ಮಾತಾಡ್ತಾ ಇದ್ದಾರಂತೆ, ಯಾವುದೋ ಹಿಂಗೆಲ್ಲ ಅಂತೆಲ್ಲ ಹೇಳಿದ್ರು. ನಾನು ಈಗ ಅವ್ರಿಗೆ ಹೋಗಿ ಬುದ್ಧಿ ಹೇಳಿದ್ರೆ ಕಲಿತಾರಾ? ಇಲ್ಲ. ಮೊದಲನೇದು. ಅವ್ರು ಹೇಳ್ತಾ ಇರೋದು ಸತ್ಯನಾ? ಇಲ್ಲ. ಎರಡನೇದು, ಅವ್ರಿಗೆ ಇಲ್ಲಿ ಏನ್ ನಡೆದಿದೆ, ಏನಾಗಿದೆ ಅಂತ ಗೊತ್ತಿದ್ಯಾ? ಗೊತ್ತಿಲ್ಲ. ಸೊ ಹಾಗಿದ್ಮೇಲೆ ಅವ್ರು ಮಾತಾಡ್ತಿರೋದಕ್ಕೆ ನಾನು ಯಾಕೆ ತಲೆ ಕೆಡ್ಸ್ಕೊಬೇಕು? ಅವರವರ ಕರ್ಮ ಅವರವರೇ ಅದಕ್ಕೆ ಕಟ್ಟುತ್ತಾರೆ. ಅದಕ್ಕೆ ಏನೇನ್ ಕಟ್ಟಬೇಕು ಅದು ಭಗವಂತ ಕಟ್ಟಿಸ್ತಾನೆ. ಕಟ್ಸೋದು ಬಿಡೋದು ಅವನಿಗೆ ಬಿಟ್ಟಿದ್ದು. ನನ್ನ ಕೆಲಸ ಏನಪ್ಪ, ನಾನು ನನ್ನ ಉದ್ದೇಶ ಸ್ಪಷ್ಟವಾಗಿದ್ಯಾ, ಮುಂದಕ್ಕೆ ಹೋಗೋಣ. ತಲೆ ಕೆಡ್ಸ್ಕೊಳ್ಳೋ ಅಗತ್ಯನೇ ಇಲ್ಲ. ಈ ತಲೆ ಹರಟೆಗಳಿಗೆ ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ ಅಂತಿದೆಯಲ್ಲ, ಹೌದು, ನಾನು ಹಂಗೆ ಅಂದೆ. ಲೈಕ್ ಆ ಥರ ಮೆಂಟಾಲಿಟಿ ಇರೋರ್ಗೋಸ್ಕರ ನಾನು ನನ್ನ ಮೆಂಟಾಲಿಟಿ ಯಾಕೆ ಹಾಳು ಮಾಡ್ಕೊಬೇಕು? ನಾನು ಅದಕ್ಕೆ ಯಾವ ಉತ್ತರನೂ ಕೊಡಲ್ಲ, ಪ್ರತ್ಯುತ್ತರನೂ ಕೊಡಲ್ಲ, ಪ್ರತಿಕ್ರಿಯಿಸೋದು ಇಲ್ಲ. ನಾನು ಅದ್ರ ತಲೆನೂ ಕೆಡ್ಸ್ಕೊಳ್ಳಲ್ಲ. ನಿನಗೆ ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಬೇಕಂದ್ರೆ ನೀನು ಕೇಳ್ಕೊ, ಮಾಡ್ಕೊ. ಸೊ ನೀನು ಹೇಗೆ ಅದನ್ನ ಮಾಡ್ಕೋಬೇಕು, ಹ್ಯಾಂಡ್ಲ್ ಮಾಡಬೇಕು, ಮಾಡು. ಬಟ್ ನನಗೆ ಅರ್ಥ ಆಗಿರೋ ಸತ್ಯ, ಯಾರನ್ನು ಬದಲಾಯಿಸಕ್ಕಾಗಲ್ಲ. ಎಲ್ಲರೂ ಕೂಡ ಅವ್ರವ್ರ ಟೈಮಿಗೆ ವ್ಯಕ್ತಿಗಳನ್ನ ಯೂಸ್ ಮಾಡ್ಕೊಳ್ಳೋರೇ ಆಗಿದ್ದಾರೆ. ಅದು ಅವ್ರವ್ರಿಗೆ ಬಿಟ್ಟಿದ್ದು. ಮುಂಚೆ ಇಷ್ಟೆಲ್ಲ ಒಳ್ಳೇದ್ ಮಾಡಿದ್ರು, ಜನ ಹಿಂಗೆಲ್ಲ ಮಾತಾಡ್ತಾರ ಅಂತ ತಲೆ ಕೆಡ್ಸ್ಕೊಳ್ತಾ ಇದ್ದೆ. ಇಲ್ಲಿ ಅದನ್ನೇ ಹೇಳ್ತಾ ಇರೋದು. 10 ತಲೆಗಳು 100 ಮಾತಾಡ್ಲಿ, ನಿಮ್ಮ ಉದ್ದೇಶ ಕ್ಲಿಯರ್ ಆಗಿದ್ದು, ನೀವು ಮಾಡ್ತಾ ಇರೋ ಕೆಲಸ ಸ್ಪಷ್ಟವಾಗಿದ್ರೆ ನೀವು ಯಾರಿಗೂ ಜಗ್ಬೇಕಾಗಿಲ್ಲ, ಬಗ್ಬೇಕಾಗಿಲ್ಲ, ತಲೆ ಹರಟೆಗಳಿಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ನೋಡ್ಬೇಕಾಗಿರೋದು, ನಾಯಕನಾದವನು ನಿರ್ಧಾರಗಳು ಬಹಳ ಗಟ್ಟಿಯಾಗಿರ್ಬೇಕು. ಸಣ್ಣ ಪುಟ್ಟ ಆತಂಕಗಳು ಬರುತ್ತೆ ಹೋಗುತ್ತೆ, ಆದ್ರೆ ನಾವು ಅಲ್ಲಾಡಬಾರ್ದು. ಎಲ್ಲರೂ ಕೂಡ ಅಂದ್ರೆ ಒಬ್ಬ ನಾಯಕ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಎಲ್ಲರೂ ಸೇರಿ ಅವನ ಮನಸ್ಸನ್ನ ಹಾಳು ಮಾಡೋಕೆ ಬಿಡಬಾರ್ದು. ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ನಾವು ಯಾವ್ದನ್ನ ಮಾಡ್ಬೇಕು, ಯಾವ್ದನ್ನ ಮಾಡಬಾರ್ದು ಅನ್ನೋ ನಿರ್ಧಾರ ನಾವು ತಗೋಬೇಕು. ಯಾವ್ದಕ್ಕೆ ಉತ್ಸಿ ನಾನು ಇದನ್ನ ಒಂದ್ ಹೇಳಿದ್ದೆ ಗೊತ್ತಾ, ಯಾರ ಜೊತೆ ಫೈಟ್ ಮಾಡ್ಬೇಕು? ಕೃಷ್ಣಂದು ಒಂದು ಚಾಪ್ಟರ್ ಓದಿದೀವಿ ಗೊತ್ತಾ, ಟೈಮ್ ಏನು ಬಂದಾಗ ಓಡಿ ಹೋಗಿ ಅಂತ. ಸೊ ಹೌದು, ಓಡೋಗೋದ್ರಲ್ಲಿ ತಪ್ಪೇನಿದೆ? ಬೇಕಿಲ್ಲ ನನ್ಗೆ, ನಾವು ಹೋಗೋಣ, ಅದು ಅವಶ್ಯಕತೆ ಇಲ್ಲ. ಯಾಕೆ? ನಾನು ಜಗಳ ಆಡಿ ಪ್ರಯೋಜನ ಇಲ್ಲ ಅವ್ರ ಹತ್ರ ಅಂದಾಗ ನಾವು ಜಗಳ. ಇದಕ್ಕೆ ದೊಡ್ಡವರೆಲ್ಲ ಅವಾಗ ಏನೇನು ಹೇಳಿದ್ರು, ಗೊಚ್ಚೆಗೆ ಕಲ್ಲು ಹಾಕ್ಬೇಡಿ, ನಿಮ್ಮ ಮೇಲೆ ಹಾರತ್ತೆ, ಏನೇನೋ ಹೇಳಿದ್ರು ಗೊತ್ತಾ. ಇನ್ನು ತುಂಬಾ ಇದಾವೆ. ಅದೊಂದು ಅರ್ಥ ಆದ್ರೆ ಸಾಕು. ನಾವು ಹೋಗಿ ಅರ್ಥ ಮಾಡ್ಸಕ್ ಟ್ರೈ ಮಾಡ್ತೀವಿ. ಗೊಚ್ಚೆಗೆ ಬರೀ ಕಲ್ಲು ಹಾಕಲ್ಲ, ಗೊಚ್ಚೆಲ್ ಬಿದ್ದು ಒದ್ದಾಡಿ ಮೈಯೆಲ್ಲ ನಾವೇ ರಚ್ಚೆ ಮಾಡ್ಕೊಳ್ತೀವಿ. ಅದ್ರ ಅಗತ್ಯ ಇಲ್ಲ. ಹಾಗಾಗಿ ನಾವಿಲ್ಲಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಬ್ರಿಟನ್ ಉದ್ಯಮಿ ರಿಚರ್ಡ್ ಬ್ರಾನ್ಸನ್ ಬಳಿ 300ಕ್ಕೂ ಹೆಚ್ಚು ಕಂಪನಿ ಇದೆ. ಆ ಎಲ್ಲಾ ಕಂಪನಿಗಳಿಗೂ ಅವನೇ ಬಾಸ್. ಆದ್ರೆ ಪ್ರತಿ ಕಂಪನಿಯಲ್ಲೂ ಒಳಗಡೆ ವ್ಯವಹಾರಗಳು ಏನ್ ನಡೆಯುತ್ತೆ ಅಂತ ಅವನಿಗೆ ಗೊತ್ತಿಲ್ಲ. ಕಂಪನಿಗಳ ಮುಖ್ಯಸ್ಥರು ಏನ್ ಹೇಳ್ತಾರೆ ಅದನ್ನ ಅವನು ಒಪ್ಕೊಳ್ತಾನೆ. ಆದ್ರೆ ಪ್ರತಿ ಕಂಪನಿಯ ಬೇರೆ ಬೇರೆ ವಿಭಾಗದಲ್ಲಿರುವ ಮುಖ್ಯಸ್ಥರ ನಡುವಿನ ಆಗಾಗ ಪ್ರಮುಖ ನಿರ್ಧಾರಗಳು ಮಾತ್ರ ರಿಚರ್ಡ್ ಬ್ರಾನ್ಸನ್ನೇ ತಗೊಳ್ತಾರೆ.
ಅಂದ್ರೆ ಅವರಲ್ಲಿ ಭಿನ್ನತೆಗಳು ಎದ್ದಾಗ, ನಿರ್ಧಾರಗಳು ಇನ್ನೊಬ್ರು ಒಪ್ಕೊಳ್ತಿಲ್ಲ ಅಂದಾಗ, ನಿರ್ಧಾರ ಸರಿ ಇದೆ ಅನ್ನೋ ಸಂಪೂರ್ಣ ವಿಶ್ವಾಸ ರಿಚರ್ಡ್ ಬ್ರಾನ್ಸನ್ಗಿದ್ದಾಗ ಅವ್ರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ. ಅಂದ್ರೆ ಅವ್ರ ಆ ನಿರ್ಧಾರಗಳನ್ನ ಬೇರೆಯವ್ರಿಗೆ ಕೈಗೊಳ್ಳೋಕೆ ಬಿಡೋದಿಲ್ಲ. ಯಾರಿಗೂ ಕೂಡ ಜಗ್ಗದೆ ಅದನ್ನ ಉಳಿಸ್ಕೊಂಡು ಯಾರು ಬರ್ತಾರೆ ಆಯ್ತಾ, ಅವರೇ ನಿಜವಾದ ನಾಯಕರು. ಕೃಷ್ಣ ಹೇಳುವ ಅಚಲವಾದ ವ್ಯಕ್ತಿ ನಿಜವಾಗ್ಲೂ ಬಾಸ್ ಆಗಕ್ಕೆ ಈ ಕ್ವಾಲಿಟಿ ಇರಬೇಕು. 10 ಜನ 10 ಐಡಿಯಾ ಕೊಡ್ತಾರೆ ಅಂತ ಹಾಕೊಳ್ಳೋದಲ್ಲ. ಯಾವ ಐಡಿಯಾ ನಾನು ತಗೋಬೇಕು, ಯಾವ ಐಡಿಯಾ ನಾನು ಇಂಪ್ಲಿಮೆಂಟ್ ಮಾಡಬೇಕು. ಲಾಸ್ಟ್ ಚಾಪ್ಟರ್ ಅಲ್ಲಿ ಏನ್ ನೋಡಿದ್ವಿ, ಯಾರಾದ್ರೂ ಹೇಳೋದನ್ನ ಕೇಳದೆ ಅಪ್ಡೇಟ್ ಆಗದೆ ಇದ್ರೆ ಹಾಳಾಗ್ತೀವಿ ಅಂತ. ಹೌದು, ಒಳ್ಳೇದು ಅಪ್ಡೇಟ್ ಆಗೋದನ್ನ ಯಾರು ಹೇಳಿದ್ರು ತಗೊಂಡು, ನಾವು ಟಾಟಾದು ಒಂದು ಸ್ಟೋರಿ ನೋಡಿದೀವಲ್ಲ, ಆ ತರ ಅಕ್ಸೆಪ್ಟ್ ಮಾಡ್ಬೇಕು. ಆದ್ರೆ ನಿರ್ಧಾರಗಳನ್ನ ಕೈಗೊಳ್ಬೇಕಾದ್ರೆ ನನಗ್ ಫಸ್ಟ್ ಕ್ಲಾರಿಟಿ ಇರಬೇಕು. 10 ಜನ ಅವ್ರವ್ರಿಗೆ ಬೇಕಾಗಿದ್ದಂಗೆ ಹೇಳ್ಕೊಳ್ತಾರೆ ಅಂತ ಬಂದು ಅದನ್ನ ಇಂಪ್ಲಿಮೆಂಟ್ ಮಾಡಬಾರ್ದು. ಸೊ ಹಾಗಾಗಿ 10 ತಲೆ ನಿಮ್ಗೆ ಹೇಳಿ, ನೀವು ಮಾತ್ರ ನಿಮ್ಮ ಡಿಸಿಷನ್ ನೀವೇ ತಗೊಳ್ಳಿ. ಅಂಡ್ ಅದಕ್ಕಿಂತ ಇಂಪಾರ್ಟೆಂಟು, 10 ಜನ ಬಂದು ನಿಮಗೆ ನೀವು ಮಾಡೋ ಕೆಲ್ಸಕ್ಕೆ ಸಂಬಂಧಪಟ್ಟಂಗೆ ರೀಸೆಂಟ್ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಏನ್ ಗೊತ್ತಾ, ನಮ್ಮಲ್ಲಿ ಕಾಲ್ ಅಟೆಂಡ್ ಮಾಡ್ತಾರೆ ನಿಸರ್ಗ ಅಂತ ಹೇಳಿ. ನಿಸರ್ಗ ನಮ್ಮ ಕಂಪ್ನಿಗೆ ಜಾಯಿನ್ ಆಗಿದ್ದು ಹೇಗೆ ಅಂದ್ರೆ, ಅವರು ನಮ್ಮ ಕಂಪನಿಯ ಮೊದಲ ಸ್ಟೂಡೆಂಟ್, ಅಂದ್ರೆ ನಮ್ಮ ಎಮೋಜಿಮ್ನ ಮೊದಲ ಸ್ಟೂಡೆಂಟ್ ಅವರು. 1 ವರ್ಷ ಕಂಪ್ಲೀಟ್ ಮಾಡೋದ್ರ ಜೊತೆಗೆ ನನಗೆ ಮುಂಚೆನೂ 3 ವರ್ಷದ ಮುಂಚೆನೂ ನಾನು ಫ್ರೀ ಸೆಷನ್ ಮಾಡಬೇಕಾದ್ರೂ ಅವರಿದ್ರು. ಸೊ ಸಡನ್ ಆಗಿ ನನಗೇನೋ ಗೊತ್ತಿಲ್ಲ, ಸಡನ್ ಆಗಿ ನಿಸರ್ಗ ಅವ್ರನ್ನ ನಮ್ಮಲ್ಲಿ ಕಾಲ್ ಮಾಡಕ್ಕೆ ತಗೊಳ್ಳೋಣ ಅಂತ ಹೇಳಿ ನಾನು ಸಂದೇಶ್ ಜೊತೆ ಡಿಸ್ಕಷನ್ ಮಾಡಿ ಕೇಳಿ ನೋಡು ಅಂದೆ. ಅವಾಗ ಅವ್ರಿಗೆ ಒಂದು ಅವ್ರು ಇಂಜಿನಿಯರ್ ಆಗಿದೆ, ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ಅವರು ವರ್ಕ್ ಮಾಡ್ತಾ ಇದ್ರು ಗೌರ್ಮೆಂಟ್ ಸೆಕ್ಟರ್ಗೆ. ಇನ್ನೇನು ಅವ್ರಿಗೆ ಜಾಬ್ ಆಗ್ಬೇಕು, ಅವ್ರಿಗೆ ಕಾಲ್ ಬಂದಿತ್ತು ಗೌರ್ಮೆಂಟ್ ಜಾಬ್ಗೆ. ಬಟ್ ಅದನ್ನ ಬಿಟ್ಟು ಅವರು ಎಮೋಜಿಮ್ಗೆ ಬಂದ್ರು. ಇದು ನಮಗೆ ಗೊತ್ತಿರಲಿಲ್ಲ. ಸೊ ಅಂದ್ರೆ ಅವರು ಅವರಲ್ಲಿ ಒಂದು ಕನ್ಸಿತ್ತಂತೆ ನಾನು ಎಮೋಜಿಮ್ಗೆ ವರ್ಕ್ ಮಾಡಬೇಕು ಅಂತ. ಇವತ್ತದು ನನ್ಸಾಗಿದೆ, ನನಗೆ ಗೊತ್ತಿರಲಿಲ್ಲ. ಅವರು ಒಂದು ಇಂಜಿನಿಯರ್ ಆಗಿದೆ, ಇಂಜಿನಿಯರಿಂಗ್ ಮಾಡಿದ್ದಾರೆ, ಅವರು ಬೇರೆ ಕಡೆ ಜಾಬ್ ಇದೆ, ಗೊತ್ತಿರಲಿಲ್ಲ ನನಗೆ. ಸೊ ಬಂದ್ರು, ಜಾಯಿನ್ ಆದ್ರು. ಇವತ್ತು ನೀವು ಮಾಡೋ ಎಲ್ಲಾ ಕಾಲ್ನ ರಿಸೀವ್ ಮಾಡೋದು ನಿಸರ್ಗ. ಆ ಹುಡುಗಿಗೆ ಆಯ್ತಾ, ನಿಸರ್ಗಗೆ ಲಾಸ್ಟ್ 2 months ಇಂದ ಒಂದು ಕಾಲ್ ಬರ್ತಾ ಇದೆ. ಅದೇನಂದ್ರೆ, ನಿಮಗೆ ಅವ್ರು ಎಷ್ಟು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ಸ್ಯಾಲ್ರಿ ಕೊಡ್ತೀನಿ, ನೀವು ನಮ್ಮ ಕಂಪ್ನಿಗೆ ಬನ್ನಿ. ಸೊ ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ನಿಮ್ಗೆ ಅಲ್ಲಿ ಏನೇನು ಐಡಿಯಾಗಳಿದೆ ಅದೆಲ್ಲ ನೀವು ಇಲ್ಲಿ ಬನ್ನಿ ಮಾಡೋಣ, ನಾನು ನಿಮ್ಗೆ ಡಬಲ್ ಮಾಡ್ತೀನಿ ಸ್ಯಾಲ್ರಿ ಅಂತ ಹೇಳಿದ್ದಾರೆ. ಆ ಹುಡುಗಿ 2 months ಇಂದ ಹ್ಯಾಂಡ್ಲ್ ಮಾಡಿದ್ದಾಳೆ. ಫೈನಲಿ ನನಗೆ, ನೋಡಿ ಮ್ಯಾಮ್ ಈ ಥರ ಎಲ್ಲ ಮೆಸೇಜ್ ಕಳಿಸ್ತಾ ಇದ್ದಾರೆ ಅಂತ ಕಳಿಸ್ಬಿಟ್ಟು ನಾನು ಹೇಳಿದೆ, ನಿಮ್ಗೇನು ಅನ್ಸುತ್ತೆ? ಅಯ್ಯೋ ತಲೆ ತಿನ್ಬೇಡಿ ಸರ್, ನನ್ನ ಕೆಲಸ ಇದೆ ಅಂದ್ಬಿಟ್ಟು ಇಟ್ಟೆ ಮ್ಯಾಮ್. ಅದೆಲ್ಲ ಎಮೋಜಿಮ್ಮಲ್ಲಿ ನನಗೆ ಗೊತ್ತು ನಿಸರ್ಗ ಏನಂತ. ಆ್ಯಂಡ್ ಜಾಬಲ್ಲಿ ನಾನು ಈ ಜಾಬು ಕೆಲಸ ಅಂತ ಮಾಡ್ತಾ ಇಲ್ಲ ಮ್ಯಾಮ್, ಇದು ನನ್ನ ಕನಸು ಅಂತ ಮಾಡ್ತಾ ಇದ್ದೀನಿ ಅಂತ. ಆ ಕನಸಿಗೋಸ್ಕರ ಇರೋದು. ಅಂದರೆ ನಾನು ಇಲ್ಲಿ ಏನಕ್ಕೆ ಹೇಳ್ತಾ ಇರೋದು, 10 ಜನ ನಮ್ಮನ್ನ ಚಂಚಲ ಮಾಡೋದಕ್ಕೆ ಬರ್ತಾರೆ. ಜಾಬ್ ಬಿಡ್ಸಕ್ಕಾಗಿರ್ಬೋದು, ಅಥವಾ ಡ್ರಿಂಕ್ಸ್ ಕೊಡಿಸೋದಕ್ಕಾಗಿರ್ಬೋದು, ಜಂಕ್ ಫುಡ್ ತಿನ್ನು ಅನ್ನೋದಕ್ಕಾಗ್ಬೋದು. 10 ಜನ 10 ಥರ ಹೇಳ್ತಾರೆ. ನಿಮಗೇನು ಒಳ್ಳೇದು, ನಿಮ್ಮೊಳಗಡೆ ಇರೋ ಆಯ್ಕೆ ಯಾವತ್ತೂ ನಿಮ್ಮದೇ ಆಗಿರಬೇಕು, ಒಳ್ಳೇದಾಗಿದ್ರೆ. ಇಲ್ಲ ಅಂದರೆ ಲಾಸ್ಟ್ ಚಾಪ್ಟರ್ ಥರ ಅಪ್ಡೇಟ್ ಆಗಬೇಕು. ಸೊ 10 ಜನರ ಮಾತನ್ನು ಕೇಳಿಕೊಂಡು ನಿಮ್ಮ ಲೈಫಲ್ಲಿ ತಗೊಂಡಿರೋ ಒಳ್ಳೆ ನಿರ್ಧಾರಗಳನ್ನು ಯಾವತ್ತೂ ಕಳ್ಕೊಬೇಡಿ. ಸೊ ನೀವು ಯಾರ್ಯಾರ ಮಾತೋ ಕೇಳ್ಕೊಂಡು ನಿಮ್ಮ ನಿರ್ಧಾರಗಳನ್ನ ಹಾಳು ಮಾಡ್ಕೊಂಡಿದ್ರಾ, ಅಥವಾ ಹ್ಞೂ ಮ್ಯಾಮ್ ಮಾಡ್ಕೊಂಡಿದ್ದೆ, ಬಟ್ ಇವತ್ತು ನಾನು ಕಲಿತಾ ಇರೋದ್ರಿಂದ ನಾನು ಎಷ್ಟು ಸ್ಟ್ರಾಂಗ್ ಆಗಿದ್ದೀನಿ ನನ್ನ ಮೈಂಡ್ ಸೆಟ್ಟಲ್ಲಿ ಅನ್ನೋದಾದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ ಬೇರೆಯವ್ರಿಗೆ ಲರ್ನಿಂಗ್ ಆಗುತ್ತೆ. ಥ್ಯಾಂಕ್ ಯು. ಭಾವನೆಗಳಿಗೊಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಅಂದ್ರೆ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗ್ತದೆ. ಪ್ರತಿಯೊಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬಾ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ್ಮೇಲೆ ತುಂಬಾ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್
ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ, ನಾನು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತೆ ಎಲ್ಲಾ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಇದೆಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿನ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದ್ರೆ ಅದು ಸಂದೇಶನ ಮತ್ತೆ ತಾರಾ ಮ್ಯಾಮ್. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.